ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡೀನಿ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬಿಸಿಬೇಳೆ ಬಾತ್ ಮಾಡುವ ಅಂತ. ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ನಾನು ಇವತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಮೊದಲಿಗೆ ಆ ಅಕ್ಕಿಯನ್ನು ಬೇಯಿಸ್ಕೋಬೇಕು. ಅಕ್ಕಿ ಅಂದರೆ 2 ಕಪ್ ಅಕ್ಕಿ ತೊಗೊಂಡೇನಿ. ಅದರಲ್ಲಿ 1 ಕಪ್ಪು ಬೇಳೆ ತೊಗೊಂಡೇನಿ. ಅದನ್ನು 2-3 ಸಾರಿ ಕ್ಲೀನಾಗಿ ತೊಳ್ಕೊಂಡು, ಅದರಲ್ಲಿ ನಮಗೆ ಹಸಿ ಬಟಾಣಿ ಇರಲಿಲ್ಲ ಅಂದರೆ ನೆನೆಸಿಟ್ಟಂಥ ಬಟಾಣಿಯನ್ನು ಅದರಲ್ಲಿ ಅಕ್ಕಿಯಲ್ಲಿ ಸೇರಿಸಿ ಬೇಯಿಸ್ಕೋಬೇಕು. ಒಂದು 3 ವಿಸಿಲ್ ತಗೊಂಡು ಅನ್ನ ಮಾಡ್ಕೋಬೇಕು ಸಪ್ರೇಟಾಗಿ. ಅನ್ನ, ಬೇಳೆ, ಬಟಾಣಿ ಎಲ್ಲ ಸೇರಿಸಿ. ಬಟಾಣಿ ಇಷ್ಟ ಇಲ್ಲದಂದ್ರೆ ಹಾಕಲಿಲ್ಲ ಅಂದ್ರೆ ನಡೀತದೆ, ಸ್ಕಿಪ್ ಮಾಡಿದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ನಂತರ ನೋಡಿ, ನಾನು 1 ಕಪ್ ಆಗೋಷ್ಟು ಬೀನ್ಸ್ ತೊಗೊಂಡೇನಿ, 1 ಕಪ್ ಆಗೋಷ್ಟು ಟೊಮೆಟೊ, ಕ್ಯಾಪ್ಸಿಕಮ್ಮು, ಆಲು ತೊಗೊಂಡೇನಿ, 1 ಕಪ್ ಆಗೋಷ್ಟು ಈರುಳ್ಳಿ, ಹಸಿಮೆಣಸು, ಒಂದು 4 ಹಸಿಮೆಣಸು ತೊಗೊಂಡೇನಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು, ನಂತರ ನಾನು ಬೆಳಗ್ಗೆ ಪೂರಿ ಕರೆದಿದ್ದು ಪಾತ್ರೆ ಆಗಿತ್ತು, ಅದೇ ಪಾತ್ರೆ ಇಟ್ಕೊಂಡೀನಿ. ಅದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಎಲ್ಲ ಕಾಯ್ದ ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು, ನಂತರ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಬೀನ್ಸು, ಬಟಾಟೆ ಇವೆಲ್ಲನೂ ಸೇರಿಸ್ಕೋತೀನಿ. ನೀವು ನೋಡಿರಿ, ನಿಮ್ಮ ಮನೇಲಿ ಮಾಡಿರಿ ಬಿಸಿಬೇಳೆ ಬಾತನ್ನು. ಹೆಂಗದಂತ ನೋಡಿರಿ. ಊಟದ ಜೊತೆ ಆಗಿರ್ಬೋದು, ತಿನ್ಲಿಕ್ಕೆ ಸೂಪರ್ ಆಗ್ತದೆ, ಮಕ್ಕಳಿಗೆ ಇಷ್ಟ ಆಗ್ತದೆ. ಎಲ್ಲ ತರಕಾರಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತಾಗೋಟ್ಟು. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತೊಗೊಳ್ಬೇಕು, ಒಂದು 5-6 ಎಸಳು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಜಜ್ಜಿ ಅದ್ರ ಜೊತೆನೇ ಹಾಕಬೇಕು. ನಂತರ ಅದನ್ನು ನಾವೆಲ್ಲ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬೇಯಲಿಕ್ಕೆ ಬಿಡಬೇಕಾಗ್ತದೆ. ಹಾಗೆ ಎಲ್ಲ ತರಕಾರಿಯನ್ನು, ಬಟಾಟೆ ಎಲ್ಲ ಬೇಯಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿತದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ನೀವು ನಿಮ್ಮ ಮನೇಲಿ ಮಾಡಿರಿ, ಹೆಂಗಂತ ಹೇಳ್ರಿ. ಹಳದಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡೇನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಕಮೆಂಟ್ಸ್ ಮಾಡಿರಿ, ಬೇರೆಯವರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಸೂಪರ್ ಆಗ್ತದೆ, ಮಸ್ತ್ ಆಗ್ತದೆ. ನಾವು ತೊಗೊಂಡಿದ್ದ ಅಕ್ಕಿ ರೇಷನ್ ಅಕ್ಕಿ ಆಗಿತ್ತು. ನೀವು ಸೋನಾ ಮಸೂರಿ ರೈಸ್ ಆದರೂ ತೊಗೋಬೋದು, ಯಾವುದಾದ್ರೂ ರೈಸ್ ತೊಗೋಬೋದು. ಈಗ ಒಂದು 2-3 ನಿಮಿಷ ಬೇಯಿಸ್ಕೊಂಡೇನಿ. ಆನಂತರ ಹೆಚ್ಚಿಟ್ಕೊಂಡಂಥ ಮೆಣಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಇದ್ರೆ ಕಡಿಮೆ ಹಾಕಬೇಕಾಗ್ತದೆ. ನಂತರ ಇದಕ್ಕೆ ನಾವು ಬಿಸಿಬೇಳೆ ಬಾತ್ ಮಸಾಲ ಒಂದು ಸಣ್ಣ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. 2 ಕಪ್ ಅಕ್ಕಿಗೆ 1 ಕಪ್ ಬೇಳೆಗೆ ಒಂದು ಸಣ್ಣ ಪ್ಯಾಕೆಟ್ ಫುಲ್ ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನಮ್ಮ ಮೇಲ್ಗಡೆ ಯಾವುದು ಖಾರದ ಪೌಡ್ರ್ ಆಗಿರ್ಬೋದು ಏನೂ ಹಾಕಲಿಲ್ಲ, ಯಾವುದೇ ಮಸಾಲೆ ಕೂಡ ಹಾಕಿಲ್ಲ. ಬಿಸಿಬೇಳೆ ಬಾತ್ ಮಸಾಲ, ಜೀರಿಗೆ, ಇಷ್ಟು ಮಸಾಲ ಯೂಸ್ ಮಾಡಿದ್ದು, ಬೇರೆ ಏನು ಮಸಾಲೆ ಯೂಸ್ ಮಾಡಿಲ್ಲ. ಸ್ವಲ್ಪ ಮೆಣಸು, 1-2 ಮೆಣಸು ಹಾಕಿದ್ದು, ಹಸಿ ಮೆಣಸು ಅಷ್ಟೇ. ಬೇರೆ ಖಾರ ಯಾವುದು ಯೂಸ್ ಮಾಡಲಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಖಾರದ ಪುಡಿನೂ ಹಾಕ್ಕೋಬೋದು. ಇದರಲ್ಲಿ ನಿಮಗೆ ಬೇಕಾದ್ರೆ ಗೋಡಂಬಿ ಕೂಡ ಹಾಕ್ಕೋಬೋದು. ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸ್ ಕೂಡ ಮಾಡ್ಕೋಬೋದು. ಹುಣಸೆ ಹುಳಿ ರಸವನ್ನು ಮಾಡಿಟ್ಕೊಂಡಾನೆ, ಅರ್ಧ ಕಪ್ ಆಗೋಟ್ಟು ಹುಣಸೆ ಹುಳಿ ರಸ ಹಾಕ್ಕೊಂಡೇನಿ. ಅದ್ರ ಜೊತೆನೂ ಸರಿಯಾಗಿ ಬೇಯಬೇಕು, ಹಸಿ ವಾಸನೆ ಇರೋದೆಲ್ಲನೂ ಹೋಗಬೇಕದು, ಅದನ್ನೆಲ್ಲ ಹುರಿದು ತೊಗೋಬೇಕು ನಾವು. ನೀವು ನಿಮ್ಮ ಮನೇಲಿ ಮಾಡಿರಿ, ಟೇಸ್ಟ್ ಹೆಂಗೈತದ ಕಮೆಂಟ್ ಮಾಡಿರಿ. ಇದಕ್ಕೆ ನೋಡಿ, ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಅನ್ನ ಮಾಡ್ಕೊಂಡಿರಲ್ಲ, ಬೇಳೆ ಅನ್ನ ಕುದಿಸ್ಕೊಂಡಿರಲ್ಲ, ಅದ್ರ ಪ್ರಕಾರ ನೀವು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಅದು ಸ್ವಲ್ಪ ಬೇಯಬೇಕಲ್ಲ ತರಕಾರಿ ಎಲ್ಲ ಬೇಯ್ದ ನಂತರ ಸ್ವಲ್ಪ ಬೇಯ್ದ ನಂತರ ಅದಕ್ಕೆ ನಾವು ಮಾಡಿಟ್ಕೊಂತ ಅನ್ನನ ಸೇರಿಸ್ಬೇಕು.
ನೀವು ಎಷ್ಟೆಲ್ಲ ಅನ್ನ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಅದಕ್ಕೆ ನೀರಾಗುವಷ್ಟು ನಿಮ್ಗೆ ತಿಳು ಬೇಕಾದ್ರೆ ತಿಳು, ಸ್ವಲ್ಪ ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಮಾಡಿಕೊಂಡು ಅನ್ನ ಸೇರಿಸ್ಕೋಬೇಕು. ಪೂರ್ತಿ ಅನ್ನ ಸೇರಿಸಿದ ಮೇಲೆ ಅದನ್ನ ಎಲ್ಲನೂ ಒಡ್ಕೋಬೇಕು, ಪೂರ್ತಿ ಅದು ಫುಲ್ ಆಗೋ ಥರ. ನಂತರ ಸ್ವಲ್ಪ ಬೇಯ್ದ ನಂತರ ಅದಕ್ಕೆ ಕೊತ್ತಂಬರಿ ಕರಿಬೇವು ಹೆಚ್ಚಿಟ್ಕೋಬೇಕು. ನಂತರ ಮೇಲ್ಗಡೆ ಹಾಕಬೇಕು. ಹಸಿ ಕರಿಬೇವೆಲ್ಲ ಮೇಲ್ಗಡೆ ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಬಿಡ್ತದೆ ಅದು, ಹಸಿ ಕರಿಬೇವೆಲ್ಲ ಒಗ್ಗರಣೆ ಹಾಕೋಕ್ಕಿಂತನೂ. ನಂತರ ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ನಾನು ಮೇಲ್ಗಡೆ. ತುಪ್ಪ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರ್ತದೆ, ತಿಂತಾಯಿದ್ರೆ ಮಸ್ತ್ ಆಗ್ತದೆ. ಮಾಡಿ ನೋಡ್ರಿ ಮನೇಲಿ ಹೆಂಗತ್ತಂತ. ಇದ್ರ ಜೊತೆ ನಾನು ನೆಕ್ಸ್ಟು ಒಂದು ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡೀನಿ. ಸ್ವೀಟ್ ಕಾರ್ನ ಬೇಯಿಸಿ ಇಟ್ಕೊಂಡೀನಿ ಮೊದಲೇ, ಅದನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅದು ತಿನ್ಲಿಕ್ಕೆ ಅದ್ರ ಜೊತೆ ಚಲೋ ಹತ್ತದ ಅಂತೇಳಿ ಸ್ವೀಟ್ ಕಾರ್ನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡ್ಬೋದು. ರೆಡಿ ಆಯ್ತು, ನಾ ಮಾಡಿದಂಥ ಬಿಸಿಬೇಳೆಬಾತು ರೆಡಿಯಾಗಿದೆ. ನೋಡಿ ಈ ಥರ ಕಲರ್ ಇರ್ತದೆ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೂ ಖಾರನೂ ಹಾಕ್ಕೋಬೋದು, ಪುಡಿ. ನಂತರ ಇದಕ್ಕೆ ಇದ್ರ ಜೊತೆ ಮಿಕ್ಸ್ ಹಾಕ್ಕೊಂಡು ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.